ಪಿಕ್ಚರ್ ಪ್ರವೀಣ, ನೀನ್ ಮಾತಾಡ್ಬೇಕಪ್ಪ. ನಾನ್ ಮಾತಾಡೋದೇನಿಲ್ಲ, ನೀನ್ ಮಾತಾಡಬೇಕು. ನಿನ್ನ ಸಹಾಯ ತುಂಬಾ ಯಶಸ್ಸಿಗೆ ನಿಂದು ಕೂಡ ಸಹಾಯ ನನಗಿದೆ, ತುಂಬಾ ಆಗಿದೆ. ನನಗೊಬ್ಬ ತಮ್ಮನ ಸ್ಥಾನ ತುಂಬುವಂತ ಇನ್ನೊಬ್ಬ ಒಳ್ಳೆ ಹಾರ್ಡ್ ವರ್ಕರು. ಒಳ್ಳೇದಾಗ್ಲಿ ನಿನಗೆ. ನೀನ್ ಎರಡು ಮಾತಾಡು. ಇನ್ನೆರಡು ಹೆಸರು ಮತ್ತೆ ಇವ್ರದೇ ಹೆಸರು. ಇವತ್ತು ಎಲ್ರು ಹೇಳ್ತಾರೆ ಪ್ರಮೋಷನ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೀರಾ, ಪ್ರಮೋಷನ್ ಅಂದ್ರೆ ಹಿಂಗ್ ಮಾಡ್ಬೇಕು ಅಂತ. ಅದಕ್ಕೆ ಮೊದಲನೇ ಕಾರಣ ವಿಜಯ್ ಸರ್. ಯಾಕೆಂದ್ರೆ ವಿಜಯ್ ಸರ್ದೆ ಕಂಪ್ಲೀಟ್ ಪ್ರಮೋಷನ್ ಐಡಿಯಾ ಎಲ್ಲ ಕಂಪ್ಲೀಟ್ ಅವ್ರದೇ. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು, ಇವ್ರ ಟೀಮು, ಮತ್ತೆ ಮೇನ್ ನಮ್ಮ ಅಲ್ಲೂರಗು ತುಂಬಾ ಈ ಸಲ ಯುನಿಕ್ ವೇಗಳಲ್ಲಿ ಪ್ರಮೋಟ್ ಮಾಡಿದ್ರು. ಅವ್ರಿಗೆ ಅದೊಂದು ಥ್ಯಾಂಕ್ಸ್. ಆಮೇಲೆ ಮೋಟೋ ಲಾಕ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸಲ. ಅವೆಲ್ಲ ನಮ್ಗೆ ತುಂಬಾ ಪ್ಲಸ್ ಆಯ್ತು. ಪ್ರಮೋಷನ್ ನೆಕ್ಸ್ಟ್ ಸ್ವಲ್ಪ ವಿಜಯ್ ಸರ್ನ ಐಡಿಯಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೀ ಆಗಿದ್ದಾಗೆಲ್ಲ ಪ್ರಮೋಷನ್ ಕಿಂಗ್ ಈಗ ಇವರು ಮಾತಾಡಿ. ನಾನು ಪ್ರೊಡ್ಯೂಸರ್ಸ್ ಮಾತ್ರ ಮಾಡೋದು, ನೆಕ್ಸ್ಟ್ ಫಿಲ್ಮ್ ಪ್ರೊಡ್ಯೂಸರ್ಗೆ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಭೀಮಾ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಪ್ರಮೋಷನ್ ಇಲ್ಲ ಕಾರಣ ಅಂತಂದ್ರೆ, ಪ್ರಮೋಷನ್ ಹಿಂದಿರೋ ಮಹಾನ್ ತಲೆ, ದೊಡ್ಡ ತಲೆ ವಿಜಯ್ ಸರ್. ನನ್ನನ್ನ ದುಡ್ಡು ಕೊಟ್ಟಿರೋದು ಕೃಷ್ಣ ಸಾರ್ಥಕ್ ಮತ್ತೆ ಜಗದೀಶ್ ಅವರು. ಸೊ ಒಂದು ಅಂದ್ರೆ ನನ್ನ ನಂಬಿ ಈ ಸಿನಿಮಾ ಕಂಪ್ಲೀಟ್ ಮೀಡಿಯಾ ಅಂಡ್ ಮಾರ್ಕೆಟಿಂಗ್ ಪ್ರವೀಣ ಮಾಡ್ತಾನೆ ಅಂತ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅವ್ರು ಅವತ್ತು ಏನು 2 ವರ್ಷದ ಹಿಂದೆ ನನ್ಗೆ ಆಪರ್ಚುನಿಟಿ ಕೊಟ್ರು. ಅದಕ್ಕೆ ನಮ್ಮ ತಂಡ, ಕನ್ನಡ ಪಿಕ್ಚರ್ ತಂಡ, ವಿಶೇಷವಾಗಿ ಸುಮಂತ, ರವಿ, ಕಾವ್ಯ ಮತ್ತೆ ನಮ್ಮ ಇಡೀ ಎಡಿಟರ್ಸ್ ಅರುಣ, ಕಿರಣ್, ನಮ್ಮ ತಂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ. 2 ತಿಂಗಳು ಅವ್ರಿಗೆ ಆಕ್ಚುಲಿ ರಜಾನೂ ಕೊಟ್ಟಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ನನ್ನ ತಂಡಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ರೆ ನನ್ನ ಇಡೀ ಯೂಟ್ಯೂಬ್ ಸಮೂಹ ಆಗಿರ್ಬೋದು, ಅಥವಾ ಮಾಧ್ಯಮ ಸಮೂಹ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಸಮೂಹ ಆಗಿರ್ಬೋದು, ಮೀಡಿಯಾದವರು ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅಂದ್ರೆ ಇಂಡಸ್ಟ್ರಿ ಈ ತರದೊಂದು ಸ್ಥಿತಿಲಿದೆ. ನಾವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ದೊಡ್ಡದಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇತ್ತು. ಅದಕ್ಕೆ ಇವತ್ತು ಈ ಸಿನಿಮಾ ಇಷ್ಟರ ಮಟ್ಟಿಗೆ ರೀಚ್ ಆಗಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಗೆ ವಿಜಯ್ ಸರ್ ತಂಡ ಸ್ವಲ್ಪ ಇದಾಗ್ತದೆ. ವಿಜಯ್ ಸರ್ ತಂಡ, ಅಲ್ಲೂರಗು ಆಗಿರ್ಬೋದು, ಪುನೀತ್ ಆಗಿರ್ಬೋದು, ನಮ್ ವೀರು, ಆಮೇಲೆ ತಂಬಿ, ಸೊ ಇವ್ರ ಸಹಕಾರ ತುಂಬಾ ದೊಡ್ಡದಾಗಿತ್ತು ನಮ್ಮ ಪ್ರಮೋಷನ್ಗೆ. ಸೊ ಇದೆಲ್ಲದರ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ತಂಡವಾಗಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದೀವಿ. ವಿಜಯ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಅಂದ್ರೆ ಪ್ರತಿ ಸಲ ನನ್ನ ನಂಬ್ತಾರೆ, ಆಮೇಲೆ ನಾನು ಹೇಳೋದನ್ನ ಗೌರವಿಸ್ತಾರೆ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅದು ಯಾವಾಗ್ಲೂ ವರ್ಕ್ ಆಗುತ್ತೆ ಕೂಡ. ಒಂಥರ ಲಕ್ಕಿ, ಅದು ಅದೃಷ್ಟ. ನಾವೇನೇ ಮಾಡಿದ್ರು ಅದು ಪ್ರತಿ ಸಲನೂ ಅದು ಸೂಪರ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಮತ್ತೆ ಕೃಷ್ಣ ಸಾರ್ಥಕ್ ಅವರು ಮತ್ತೆ ಜಗದೀಶ್ ಸರ್ ತುಂಬಾ ಥ್ಯಾಂಕ್ಸ್. ನಾವೇನೇ ಹೇಳಿದ್ರು ಕೇಳಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಥ್ಯಾಂಕ್ ಯು. ಅಂಡ್ ನವರಸನ್, ಮೈ ಫ್ರೆಂಡ್ ನವರಸನ್ ಪ್ರತಿ ಹಂತದಲ್ಲೂ ನಮ್ಮ ಜೊತೆಗೆ ನಿಂತಿದ್ದಾರೆ. ನಾಳೆ ಏನೋ ಮಾಡ್ಬೇಕು ಅಂದ ತಕ್ಷಣ ಕ್ವಿಕ್ ಆಗಿ ಎಲ್ಲವೂ ರೆಡಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ. ಒಂದು ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರ ಸಕ್ಸಸ್ಸು, ಅದು ಜನ ಥಿಯೇಟರ್ಗೆ ಬರೋದು, ಅದೆಲ್ಲವೂ ಪಬ್ಲಿಸಿಟಿ ಒಂದು ಕಾರಣ ಅಷ್ಟೇ. ಬಟ್ ಸಿನಿಮಾ ಚೆನ್ನಾಗಿ ಮಾಡ್ಬೇಕು. ಭೀಮಾ ತಂಡ ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಡೇ 1 ಇಂದನೂ ಮಾಡಿತ್ತು. ಇವತ್ತು ಅದು ಪ್ರೂವ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ಆವಾಗಲೇ ಅಲ್ಲೂರಗು ಹೇಳಿದ್ರು, ಒಬ್ಬ ಹೀರೋ ಒಂದು ಸಿನಿಮಾ ಪ್ರಮೋಷನ್ಸ್ಗೆ ಆರ್ಟಿಸ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿ ಸಿನಿಮಾ ಪ್ರಮೋಷನ್ ಕದಾಗಲೂ ಹೇಳ್ತೀನಿ, ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಸರ್. ಅವರು ಇಳಿದು ಇದೆಲ್ಲ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟು ದೊಡ್ಡದಾಗಿ ಪಬ್ಲಿಸಿಟಿ ಆಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾನು ಯಾವ್ದೋ ಇದೊಂದ್ರೆ ನಡಿಯಪ್ಪ, ಅದ್ಯಾವ್ದು ನಡಿಯಪ್ಪ, ಅವ್ರ ಕರ್ಸಪ್ಪ, ಆ ತರದ ಒಂದು ಎನರ್ಜಿ. ಮತ್ತೆ ಪಾಪ ಅವರು ನನ್ನ ಪ್ರಕಾರ 4 ಅವರ್ ನಿದ್ದೆ ಮಾಡ್ತಾರೆ ಅಷ್ಟೇ. ಅಷ್ಟು ಎನರ್ಜೆಟಿಕ್ ಆಗಿ ನಮ್ ಜೊತೆಗೆ ಸಾಥ್ ಕೊಟ್ರು. ಎಲ್ಲಾ ಕ್ರೆಡಿಟ್ ನಾನು ವಿಜಯ್ ಸರ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ವಿಜಯ್ ಸರ್ ಇಂದಾನೆ ಇದೆಲ್ಲ. ಥ್ಯಾಂಕ್ ಯು.